ಹೆಲೋ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋಳಗೆ ನಾನು ನಿಮಗೆ ಬಿಕಾಮ್ ಫಿಫ್ತ್ ಸೆಮ್ದವ್ರದ್ದು ಮಾರ್ಕೆಟಿಂಗ್ ರಿಸರ್ಚ್ ಅಂತ ಹೇಳೋದಲ್ಲ, ಗ್ರೂಪ್ ಸಿ ಎಲೆಕ್ಟಿವ್ ಸಬ್ಜೆಕ್ಟ್ ಅದ್ರ ಬಗ್ಗೆ ಹೇಳ್ತೀನಿ ನೋಡಿರಿ. ಮಾರ್ಕೆಟಿಂಗ್ ರಿಸರ್ಚ್ ಅಂತ ಹೇಳೋದು ಇದು 2022 ಕ್ವಶನ್ ಪೇಪರ್ ಅದ CBCS ಸೆಕ್ಷನ್ ಎ ಒಳಗೆ ನೋಡಿರಿ. ನಿಮಗೆ 2 ಮಾರ್ಕ್ಸಿನ ಕ್ವಶನ್ಸ್ ಅದು ಕೊಟ್ಟಾರ. ಟೋಟಲ್ 10 ಕ್ವಶನ್ ಬರೆಯಿರ್ತಾವೆ 2 ಮಾರ್ಕ್ಸಿಂದು. ನಿಮಗೆ ಇಲ್ಲಿ 20 ಮಾರ್ಕ್ಸ್ ಸಿಗ್ತಾವೆ. ಈಗ 2 ಮಾರ್ಕ್ಸ್ ಒಳಗೆ ಯಾವ ಕ್ವಶನ್ಸ್ ಬಂತಾವಂದ್ರೆ, ಫಸ್ಟ್ ಕ್ವಶನ್ ನೋಡಿರಿ ಯಾವುದು ಅಂದ್ರೆ ವಾಟ್ ಈಸ್ ಮಾರ್ಕೆಟಿಂಗ್ ರಿಸರ್ಚ್. ಸೆಕೆಂಡ್ ಕ್ವಶನ್ ಏನದ ಅಂದರೆ ಮೆನ್ಷನ್ ಎನಿ 2 ಕರಿಯರ್ಸ್ ಆಪ್ಷನ್ಸ್ ಇನ್ ಮಾರ್ಕೆಟಿಂಗ್ ರಿಸರ್ಚ್. ನೋಡಿರಿ, ಇದೇನು ಮಾರ್ಕೆಟಿಂಗ್ ರಿಸರ್ಚ್ ಸಬ್ಜೆಕ್ಟ್ ಅದು ನೋಡು. ಇದ್ರ ಮೇಲೆ ನಾವು ಆಲ್ರೆಡಿ 2 ಮಾರ್ಕ್ಸಿಂದು ಇಂಪಾರ್ಟೆಂಟ್ ಕ್ವಶನ್ಸ್ ಅದು ಮೊದಲೇ ಹೇಳಿನ, ಚಾಪ್ಟರ್ ವೈಸ್ ಹೇಳೀನಿ 2 ಮಾರ್ಕ್ಸಿಂದು ಇಂಪಾರ್ಟೆಂಟ್ ಕ್ವಶನ್ಸ್. ಯಾರಿನ ಅದು ವಿಡಿಯೋ ನೋಡಿಲ್ಲ, ಕಮೆಂಟ್ ಸೆಕ್ಷನ್ ಒಳಗೆ ಮತ್ತು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಅದು ಕೊಟ್ಟಿರ್ತೀನಿ, ನೀವು ಅಲ್ಲೇ ಕ್ಲಿಕ್ ಮಾಡಿ ಅವೆಲ್ಲ ವಿಡಿಯೋಸು ನೋಡ್ಬೋದು. ಇಲ್ಲ ಅಂದ್ರೆ ಇದು ವಿಡಿಯೋ ಕಂಪ್ಲೀಟ್ ಆಗ್ತದೆ ನೋಡು, ಇಲ್ಲೇ ಸೈಡಿಗೆ ನಿಮಗೆ ಸ್ಕ್ರೀನ್ ಮೇಲೆ ಆ ವಿಡಿಯೋಸ್ ಕಾಣಿಸ್ತವೆ. ನೀವು ಅಲ್ಲಿ ಟ್ಯಾಪ್ ಮಾಡಿದ್ರಂದ್ರೆ ಅವೆಲ್ಲ ವಿಡಿಯೋಸ್ ನೀವು ನೋಡ್ಬೋದು. ಅದ್ರ ಬಿಡ್ರಿ, ಈಗ ಕ್ವಶನ್ಸ್ ಯಾವ್ಯಾವ ಹೇಳ್ತೀನಿ ಕೇಳಿರಿ. 2022 ಒಳಗೆ ಯಾವ್ಯಾವ ಕ್ವಶನ್ಸ್ ಬಂದಾವೆ, 2022 ಒಳಗೆ ಯಾವ್ಯಾವ ಕ್ವಶನ್ಸ್ ಬಂದಾವೆ ಅದು ಹೇಳ್ತೀನಿ ಕೇಳಿರಿ. ಈಗ ಫಸ್ಟ್ ಕ್ವಶನ್ ಅಂತೂ ವಾಟ್ ಈಸ್ ಮಾರ್ಕೆಟಿಂಗ್ ರಿಸರ್ಚ್ ಆಯಿತು. ಮಾರ್ಕೆಟಿಂಗ್ ರಿಸರ್ಚ್ ಮೀನಿಂಗ್ ಬರೀಬೇಕು. ಸೆಕೆಂಡ್ ಕ್ವಶನ್ ಏನದು ಮೆನ್ಷನ್ ಎನಿ 2 ಕರಿಯರ್ ಆಪ್ಷನ್ ಇನ್ ಮಾರ್ಕೆಟಿಂಗ್ ರಿಸರ್ಚ್. ಕರಿಯರ್ ಆಪ್ಷನ್ ಏನೇನು ಮಾರ್ಕೆಟಿಂಗ್ ರಿಸರ್ಚ್ ಒಳಗೆ ಅದು ಬರೀಬೇಕು, ಯಾವ ವರಿ 2 ಬರೀಬೇಕು. ನೆಕ್ಸ್ಟ್ ಥರ್ಡ್ ಕ್ವಶನ್ ವಾಟ್ ಈಸ್ ರಿಸರ್ಚ್ ಡಿಸೈನ್. ರಿಸರ್ಚ್ ಡಿಸೈನ್ದು ಮೀನಿಂಗ್ ಬರೀಬೇಕು. ನೆಕ್ಸ್ಟ್ ಫೋರ್ತ್ ಕ್ವಶನ್ ವಾಟ್ ಈಸ್ ಹೈಪೋಥೆಸಿಸ್. ಹೈಪೋಥೆಸಿಸ್ ಮೀನಿಂಗ್ ಬರೀಬೇಕು. ಫಿಫ್ತ್ ಕ್ವಶನ್ ವಾಟ್ ಈಸ್ ಸ್ಯಾಂಪಲ್ ಸೈಜ್. ಸ್ಯಾಂಪಲ್ ಸೈಜ್ ಮೀನಿಂಗ್ ಬರೀಬೇಕು. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್ ವಾಟ್ ಈಸ್ ಕ್ವಾಂಟಿಟೇಟಿವ್ ರಿಸರ್ಚ್. ನೋಡ್ರಿ ಎಲ್ಲ ಕ್ವಶನ್ಸ್ ಯಾವ ರೀತಿ ಕೇಳೋದ್ರೆ ಫುಲ್ ಸ್ಟೇಟ್ ಫಾರ್ವರ್ಡ್ ಆ್ಯಸ್ ಇಟ್ ಈಸ್. ನಿಮ್ದೇನು ಟೆಕ್ಸ್ಟ್ ಬುಕ್ಗಳು ಹಿಂಗೆ ರೇಸ್ ಆಗ್ತಾವಲ್ಲ ಕ್ವಶನ್ಸ್, ಆ ರೀತಿ ಕೊಟ್ಟಾರ. ನೆಕ್ಸ್ಟ್ ಇಲ್ಲಿ ಸೆವೆಂತ್ ಕ್ವಶನ್ ನೋಡ್ರಿ ಏನಂದ್ರೆ ಡಿಫೈನ್ ಆ್ಯನ್ ಇಂಟರ್ವ್ಯೂ. ಇಂಟರ್ವ್ಯೂದು ಡೆಫಿನೇಷನ್ ಬರೀಬೇಕು ನೀವು. ಇವು ಸೆವೆಂತ್ ಕ್ವಶನ್ ಆಯಿತು. ಈಗ ನೆಕ್ಸ್ಟ್ ಏಯ್ತ್ ಕ್ವಶನ್ ನೋಡ್ರಿ ಯಾವ್ದು ಅಂದ್ರೆ ಏಯ್ತ್ ಕ್ವಶನ್ ವಾಟ್ ಈಸ್ ಎ ಸ್ಟ್ರಕ್ಚರ್ಡ್ ಕ್ವಶನರಿ. ಸ್ಟ್ರಕ್ಚರ್ಡ್ ಕ್ವಶನರಿದು ಮೀನಿಂಗ್ ಬರೀಬೇಕು. ನೆಕ್ಸ್ಟ್ ನೈನ್ತ್ ಕ್ವಶನ್ ವಾಟ್ ಈಸ್ ಪ್ರೊಸೆಸಿಂಗ್ ಆಫ್ ಡೇಟಾ. ಇದು ವಾಟ್ ಈಸ್ ಡೇಟಾ ಪ್ರೊಸೆಸಿಂಗ್ ಅಂತ ಹೇಳಿ ಕರೀತಾರೆ, ಇಲ್ಲಿ ಪ್ರೊಸೆಸಿಂಗ್ ಆಫ್ ಡೇಟಾ ಕೊಟ್ಟರೆ ಎರಡು ಒಂದೇ, ಅದರದ್ದು ಮೀನಿಂಗ್ ಬರೀಬೇಕು ನೀವು. ನೆಕ್ಸ್ಟ್ 10th ಕ್ವಶನ್ ನೋಡ್ರಿ ಏನದ ಗಿವ್ ದ ಮೀನಿಂಗ್ ಆಫ್ ಡೇಟಾ ಕೋಡಿಂಗ್. ವಾಟ್ ಈಸ್ ಕೋಡಿಂಗ್ ಅಂತ ಹೇಳಿ ಕೊಡ್ಬೋದು, ಇಲ್ಲಿ ಡೇಟಾ ಕೋಡಿಂಗ್ ಅಂತ ಹೇಳಿ ಕೊಟ್ಟಾರ. ಕೋಡಿಂಗ್ದು ಮೀನಿಂಗ್ ಬರೀಬೇಕು ನೀವು, ಇಲ್ಲ ಡೇಟಾ ಕೋಡಿಂಗ್. ನೆಕ್ಸ್ಟ್ 11th ಕ್ವಶನ್ ನೋಡ್ರಿ ಏನದ ವಾಟ್ ಈಸ್ ಮಾರ್ಕೆಟಿಂಗ್ ರಿಸರ್ಚ್ ರಿಪೋರ್ಟ್. ಮಾರ್ಕೆಟಿಂಗ್ ರಿಸರ್ಚ್ ರಿಪೋರ್ಟ್ ಇದ್ರದ್ದು ಮೀನಿಂಗ್ ಬರೀಬೇಕು. ನೆಕ್ಸ್ಟ್ 12th ಕ್ವಶನ್ ನೋಡ್ರಿ ಏನದ ಅಂದ್ರೆ ವಾಟ್ ಡು ಯು ಮೀನ್ ಬೈ ಬೈಬ್ಲಿಯೋಗ್ರಫಿ. ಬೈಬ್ಲಿಯೋಗ್ರಫಿದು ಮೀನಿಂಗ್ ಬರೀಬೇಕು. ನೋಡ್ರಿ, ಇದೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅದ CC ಎಡಿಟ್ ಅಂತ ಹೇಳದ. ಇವರು ಫೋಟೋ ಎಡಿಟ್ ಮತ್ತು ವಿಡಿಯೋ ಎಡಿಟ್ ಅದು ಮಾಡ್ತಾರೆ. ನಿಮಗೆ ನಿಮ್ಮದು ಫೋಟೋ ಎಡಿಟ್ ಮತ್ತು ವಿಡಿಯೋ ಎಡಿಟ್ ಮಾಡಿಸೋದಿತ್ತು ಅಂದ್ರೆ ನೀವು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಇನ್ಸ್ಟಾಗ್ರಾಮ್ ಅಕೌಂಟ್ ಅದಲ್ಲ, ನೀವು ಇವ್ರಿಗೆ ಇಲ್ಲೇ ಡೈರೆಕ್ಟ್ ಮೆಸೇಜ್ ಮಾಡ್ಬೋದು. ಇಲ್ಲಾಂದ್ರೆ ಅಲ್ಲೇ ವಾಟ್ಸಪ್ ನಂಬರ್ ಅದು ಕೊಟ್ಟಿರ್ತಾರೆ, ನೀವು ಅಲ್ಲೇ ಅವರಿಗೆ ವಾಟ್ಸಪ್ ಒಳಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮದು ಫೋಟೋ ಮತ್ತು ವಿಡಿಯೋ ಎಡಿಟ್ ಮಾಡಿಸ್ಬೋದು. ಈಗ ನೀವು ಇಲ್ಲೇ ಇದು ನೋಡ್ಬೋದು, ಇದು ಇನ್ಸ್ಟಾಗ್ರಾಮ್ ಅಕೌಂಟ್ ನಾನು ತೋರಿಸ್ಲತ್ತಿಲ್ಲ, ಫೋಟೋದು ಯಾವ ರೀತಿ ಎಡಿಟ್ ಮಾಡ್ಯಾರ ಅಂತೇಳಿ ನೀವು ಇಲ್ಲೇ ನೋಡ್ಬೋದು. ಇದು ವಿಡಿಯೋ ಒಳಗೆ ನಿಮ್ಗೆ ಅಷ್ಟು ಕ್ಲಿಯರ್ ಕಾಣಲಾಗ್ಯದ ಅನ್ನಿಸ್ತದೆ. ನೀವು ಒಂದು ಸಲ ಅವ್ರದ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಚೆಕ್ ಮಾಡಿರಿ, ಅಲ್ಲಿ ನಿಮಗೆ ಹೈ ಕ್ವಾಲಿಟಿ ಇಮೇಜಸ್ ಅದು ಕಾಣಿಸ್ತವೆ. ಇಲ್ಲಿದು ವಿಡಿಯೋ ಅದ ಅಂತೇಳಿ ಅಷ್ಟು ಕ್ಲಿಯರಾಗಿ ಕಾಣಿಸಲಾಗ್ಯದ. ಇವು 12 ಕ್ವಶನ್ ಅದು 2 ಮಾರ್ಕ್ಸಿಂದು. ನೆಕ್ಸ್ಟ್ ಈಗ ಸೆಕ್ಷನ್ ಬಿ ಒಳಗೆ 5 ಮಾರ್ಕ್ಸಿನ ಕ್ವಶನ್ಸ್ ಅದು ಕೇಳ್ಯಾರ. ಯಾವ್ಯಾವ ಅಂತ ಹೇಳ್ತೀನಿ ಕೇಳ್ರಿ. ಫಸ್ಟ್ ಕ್ವಶನ್ ಎಕ್ಸ್ಪ್ಲೇನ್ ದ, ಫಸ್ಟ್ ಕ್ವಶನ್ ಅಲ್ಲ ಇದು 13 ಕ್ವಶನ್ ನೋಡಿ. 13 ಕ್ವಶನ್ ಎಕ್ಸ್ಪ್ಲೇನ್ ದ ಫೀಚರ್ಸ್ ಆಫ್ ಮಾರ್ಕೆಟಿಂಗ್ ರಿಸರ್ಚ್. ಮಾರ್ಕೆಟಿಂಗ್ ರಿಸರ್ಚ್ದು ಫೀಚರ್ಸ್ ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ 14th ಕ್ವಶನ್ ಏನದ ಅಂದ್ರೆ ರೈಟ್ ಎ ನೋಟ್ ಆನ್ ಹೈಪೋಥೆಸಿಸ್. ಹೈಪೋಥೆಸಿಸ್ ಮೇಲೆ ನೀವು ನೋಟ್ ಬರೀಬೇಕು. ನೆಕ್ಸ್ಟ್ 15th ಕ್ವಶನ್ ವಾಟ್ ಆರ್ ದ ಮೆಥಡ್ಸ್ ಆಫ್ ಪ್ರೈಮರಿ ಡೇಟಾ ಕಲೆಕ್ಷನ್. ಪ್ರೈಮರಿ ಡೇಟಾ ಕಲೆಕ್ಟ್ ಮಾಡಬೇಕಾದ್ರೆ ಏನೇನು ಮೆಥಡ್ಸ್ ಅವ ಅದೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡಬೇಕು. 16th ಕ್ವಶನ್ ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಎಡಿಟಿಂಗ್ ಡೇಟಾ. ಡೇಟಾ ಎಡಿಟ್ ಮಾಡಬೇಕಾದ್ರೆ ಏನೇನು ಟೈಪ್ಸ್ ಅವ ಅದು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ 17th ಕ್ವಶನ್ ನೋಡ್ರಿ ಏನದ ಅಂದ್ರೆ ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಸರ್ಚ್ ರಿಪೋರ್ಟ್. ಡಿಫ್ರೆಂಟ್ ಟೈಪ್ಸ್ ಏನೇನು ರಿಸರ್ಚ್ ರಿಪೋರ್ಟ್ ರೆಡಿ ಮಾಡಬೇಕಾದ್ರೆ ಅವು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಸೆಕ್ಷನ್ ಸಿ ಒಳಗೆ ನೋಡ್ರಿ ಯಾವ್ಯಾವ ಕ್ವಶನ್ಸ್ ಅವ ಅಂದ್ರೆ 18th ಕ್ವಶನ್ ಎಕ್ಸ್ಪ್ಲೇನ್ ದ ಸಿಗ್ನಿಫಿಕೆನ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ರಿಸರ್ಚ್. ಮಾರ್ಕೆಟಿಂಗ್ ರಿಸರ್ಚ್ದು ನೀವು ಸಿಗ್ನಿಫಿಕೆನ್ಸ್ ಅಂದ್ರೆ ಏನು ನಿಮಗೆ ಗೊತ್ತೇ ಅದ. ಇಂಪಾರ್ಟೆನ್ಸ್ ಆಫ್ ಮಾರ್ಕೆಟಿಂಗ್ ರಿಸರ್ಚ್, ಅದು ಅಲ್ಲದೆ ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ರಿಸರ್ಚ್ ಇದು ನೀವು ಎಕ್ಸ್ಪ್ಲೇನ್ ಮಾಡಬೇಕು 18th ಕ್ವಶನ್. ನೆಕ್ಸ್ಟ್ ಈಗ 19th ಕ್ವಶನ್ ನೋಡ್ರಿ ಏನದ ಅಂದ್ರೆ ಎಕ್ಸ್ಪ್ಲೇನ್ ವೇರಿಯಸ್ ಟೆಕ್ನಿಕ್ಸ್ ಆಫ್ ಸ್ಯಾಂಪ್ಲಿಂಗ್. ಸ್ಯಾಂಪ್ಲಿಂಗ್ದು ಯಾವ್ಯಾವ ಟೆಕ್ನಿಕ್ಸ್ ಅವ ನೋಡು ಅವೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು. ನೀವು ಟೆಕ್ನಿಕ್ಸ್ ಅನ್ಬೋದು, ಇಲ್ಲಾಂದ್ರೆ ಇಲ್ಲಿ ಮೆಥಡ್ಸರೇ ಅವ್ರು ಏನಾರು ಕೊಟ್ಟಿರ್ತಾರೆ, ಮೆಥಡ್ಸರೇ ಕೊಡ್ತಾರೆ, ಇಲ್ಲಾಂದ್ರೆ ಟೆಕ್ನಿಕ್ಸ್ ಅಂತೇಳಿ ಕೊಡ್ತಾರೆ. ಎರಡು ಒಂದೇ, ಇಲ್ಲಿ ಟೆಕ್ನಿಕ್ಸ್ ಅಂತೇಳಿ ಕೊಡ್ತಾರೆ, ಟೆಕ್ನಿಕ್ಸ್ ಅಂತೇಳಿ ಕೊಟ್ಟಾರ. ಅದಕ್ಕೆ ಸ್ಯಾಂಪ್ಲಿಂಗ್ದು ಏನೇನು ಟೆಕ್ನಿಕ್ಸ್ ಅವ ಅವೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ 20 ಕ್ವಶನ್ ನೋಡ್ರಿ ವಾಟ್ ಆರ್ ದ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಸೆಕೆಂಡ್ರಿ ಡೇಟಾ.
ಸೆಕೆಂಡ್ರಿ ಡೇಟಾದು ಏನೇನು ಅಡ್ವಾಂಟೇಜಸ್ ಅವ ಡಿಸ್ಅಡ್ವಾಂಟೇಜಸ್ ಅವ ಅವು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಮೆರಿಟ್ಸ್ ಡಿಮೆರಿಟ್ಸ್ ಅಂದರೆ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಎದ್ರದ್ದು ಸೆಕೆಂಡ್ರಿ ಡೇಟಾ. ನೆಕ್ಸ್ಟ್ 21 ಕ್ವಶನ್ ಏನದಂದ್ರೆ ಎಕ್ಸ್ಪ್ಲೇನ್ ದ ಕಂಪೋನೆಂಟ್ಸ್ ಆಫ್ ಎ ಮಾರ್ಕೆಟಿಂಗ್ ರಿಸರ್ಚ್ ರಿಪೋರ್ಟ್. ಮಾರ್ಕೆಟಿಂಗ್ ರಿಸರ್ಚ್ ರಿಪೋರ್ಟ್ ಅದ ನೋಡು, ಇದ್ರದ್ದು ಕಂಟೆಂಟ್ಸ್ ಏನೇನವ ಅವೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಇದು 21 ಕ್ವಶನ್ ಆಯಿತು. 22 ಕ್ವಶನ್ ನೋಡ್ರಿ ಯಾವ ರೀತಿ ಕೊಟ್ಟಾರಂದ್ರೆ ಇಲ್ಲಿ ಸ್ವಲ್ಪ ಪಾಯಿಂಟ್ಸ್ ಅದು ಕೊಟ್ಟಾರ. ಏನೇನಂದ್ರೆ ರೈಟ್ ಎ ನೋಟ್ ಆನ್ ಡೇಟಾ ಅನಾಲಿಸಿಸ್. ಡೇಟಾ ಅನಾಲಿಸಿಸ್ ಮೇಲೆ ನೋಟ್ ಬರೀಬೇಕು. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಬಿ ಅಂದ್ರೆ ಇವು ಆಪ್ಷನ್ ಅಲ್ಲ, ಒಂದು ಕ್ವಶನ್ನೇ ಅದ, ನೀವು ಫುಲ್ ಎಕ್ಸ್ಪ್ಲೇನ್ ಮಾಡಬೇಕು. ಇದರೊಳಗೆ ಇದುವರೆ ಎಕ್ಸ್ಪ್ಲೇನ್ ಮಾಡೋದು ಇದುವರೆ ಎಕ್ಸ್ಪ್ಲೇನ್ ಮಾಡೋದು ಆ ರೀತಿ ಇಲ್ಲ, ಎರಡೂ ಎಕ್ಸ್ಪ್ಲೇನ್ ಮಾಡಬೇಕು ನೀವು. ಇದು ಎ ಅಂತ ಹೇಳೋದಲ್ಲ, ಎ ಒಳಗೆ ಏನದ ಡೇಟಾ ಅನಾಲಿಸಿಸ್, ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಡೇಟಾ ಇಂಟರ್ಪ್ರಿಟೇಷನ್ ಅಂತ ಹೇಳೋದು, ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಇಲ್ಲಿ ಕನ್ನಡ ಒಳಗೆ ಕೊಟ್ಟಿರೋದೆ ಇವೆರಡೂ ಏನು ಮಾಡ್ಬೇಕಂದ್ರೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಡೇಟಾ ಅನಾಲಿಸಿಸ್ ಮತ್ತು ಡೇಟಾ ಇಂಟರ್ಪ್ರಿಟೇಷನ್. ನೋಡಿರಿ ಇದು ಮಾರ್ಕೆಟಿಂಗ್ ರಿಸರ್ಚ್ದು ಕ್ವಶನ್ ಪೇಪರ್ ಆಯಿತು 2022 ಬಿಕಾಮ್ 5th ಸೆಮ್ ದೊಡ್ಡದಾಯಿತು. ನೋಡಿರಿ ವಿಡಿಯೋನು ಇಲ್ಲಿ ತನಕ ನೋಡಿದ್ರಿ ಅಂದ್ರೆ ನಾ ಏನು ಹೊಂದು ವಿಡಿಯೋಸ್ ಬಿಟ್ಟು ನೋಡು, ಅದು ವಿಡಿಯೋಸ್ನು ಒಂದು ಸಲ ನೋಡಿರಿ. ಹಾಗೆ ನೀವು ನಮ್ಮದು ವಿಡಿಯೋಕ್ಕೆ ಲೈಕ್ ಮಾಡಿದಿಲ್ಲ ಅಂದ್ರೆ ಒಂದು ಸಲ ವಿಡಿಯೋಕ್ಕೆ ಲೈಕ್ ಮಾಡಿರಿ. ಓಕೆ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋಗೆ ಇಷ್ಟೇ. ಮುಂದಿನ ವಿಡಿಯೋ ಒಳಗೆ ನಾನು ನಿಮ್ಗೆ ನೆಕ್ಸ್ಟ್ ಬಗ್ಗೆ ಹೇಳ್ತೇನೆ.